ಗಾದಿಗೆ ಸಿದ್ದರಾಮಯ್ಯನವರು ಏರಲಿಕ್ಕೆ ಈ ಬಾರಿ ಸಹಕಾರವಾಗಿದ್ದು ಸಿದ್ದರಾಮಯ್ಯನವರ ಹೆಸರಲ್ಲಿ ನಡೆದ ಉತ್ಸವ ಸಿದ್ದರಾಮೋತ್ಸವ. ಯಾವಾಗೆಲ್ಲ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ ಬರುತ್ತೋ ಆಗೆಲ್ಲ ಸಿದ್ದರಾಮಯ್ಯನವರಿಗೆ ಸಮಾವೇಶಗಳ ನೆನಪಾಗುತ್ತಾ. ರಾಜಕೀಯ ವಿರೋಧಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ, ತಮ್ಮ ಸರ್ಕಾರದ ವಿರುದ್ಧ ಕೇಳಕ್ಕೆ ಸಿಕ್ಕಿರುವ ಅಪವಾದಗಳು, ಹಗರಣ ಆರೋಪಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆಯನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅನ್ನೋ ಮಾತಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯರ ಈ ಮಾತು ಭಾರೀ ಕುತೂಹಲಕ್ಕೆ ಕಾರಣವಾಗಿತ್ತು. ಸಿಎಂ ಸಾಹೇಬ್ರು ಯಾರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ ಚರ್ಚೆಗಳು ನಡೆಯುತ್ತಿವೆ. ಇಂತಹ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ಧತೆ. ಶಕ್ತಿ ಪ್ರದರ್ಶನದ ಮೂಲಕ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಸಿಎಂ ತಯಾರಿ ನಡೆಸಿದ್ದಾರೆ. ಕೇಂದ್ರದ ತನಿಖಾ ಸಂಸ್ಥೆಗಳ ಮೂಲಕ ನೋಟಿಸ್ ಕೊಡಿಸುವ ಬಿಜೆಪಿ ಹಾಗೂ ಸಿಎಂ ಬದಲಾವಣೆ ಚಿಂತನೆಯಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ಗೆ ಒಟ್ಟಿಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಸದ್ದಿಲ್ಲದೆ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಮೈಸೂರು ಅಥವಾ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ನಡೆಸಲು ಪ್ಲಾನ್ ಮಾಡಿದ್ದಾರಂತೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ, ತುಮಕೂರು ಸೇರಿ 6 ಜಿಲ್ಲೆಗಳನ್ನು ಒಳಗೊಂಡಂತೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆಸಿದ್ದಾರಂತೆ. ಸಮಾವೇಶದ ಕುರಿತು ತಮ್ಮ ಆಪ್ತರ ಜೊತೆಗೆ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಡಿಸೆಂಬರ್ನಲ್ಲಿ ಸಮಾವೇಶ ಮಾಡಲು ಹಠ ಹಿಡಿದಿದ್ದು ಸಚಿವರಾದ ಕೆಎನ್ ರಾಜಣ್ಣ, ಮಹದೇವಪ್ಪ ಸೇರಿದಂತೆ ಆಪ್ತರಿಗೆ ಅಹಿಂದ ಸಮಾವೇಶದ ಉಸ್ತುವಾರಿ ನೀಡಲಾಗಿದೆ ಎನ್ನಲಾಗಿದೆ. ಶತಾಯ ಸಮಾವೇಶ ಯಶಸ್ವಿಯಾಗುವಂತೆ ನೋಡಿಕೊಳ್ಳಿ ಎಂದು ಸೂಚನೆ ನೀಡಿದ್ದಾರಂತೆ. ಸಿಎಂ ಸೀಟ್ ಭದ್ರಪಡಿಸಿಕೊಳ್ಳಲು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದು ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ವಿರುದ್ಧ 40% ಕಮಿಷನ್ ಅಸ್ತ್ರ ಹೂಡಿತ್ತು ಕಾಂಗ್ರೆಸ್ ಪಕ್ಷ. ಆದರೆ ಅದೇ ವಿಚಾರ ಇದೀಗ ಬ್ಯಾಕ್ ಫೈರ್ ಆಗ್ತಿದ್ಯಾ ಕಾಂಗ್ರೆಸ್ಗೆ ಅನ್ನುವ ಅನುಮಾನ. ಲೋಕಾಯುಕ್ತವೇ ಗುತ್ತಿಗೆದಾರರ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳಿದ್ದು ಇವತ್ತಿನ ರಾಜಕೀಯ ರಗಳಿಗೆ ಇದು ನಾಂದಿಯಾಡಿದೆ. ಕಾಂಗ್ರೆಸ್ನವರು ಎಲೆಕ್ಷನ್ ಹೊತ್ತಲ್ಲಿ ಬೆಳಗ್ಗೆ ಮುಂಜಾನೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದೇನು. ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ, 40% ಕಮಿಷನ್ ಅಂದ್ರೆ ಬಿಜೆಪಿ ಅಂತೆಲ್ಲ ಕೂಗಾಡಿದ್ದೇನು. ಇದೀಗ ಕಾಂಗ್ರೆಸ್ ಆರೋಪದಲ್ಲಿ ಉರುಳಿಲ್ಲ ಅಂತ ಸ್ವತಃ ಲೋಕಾಯುಕ್ತವೇ ಹೇಳಿದ್ದು ಕೈಪಡೆ ಈಗ ಇಂಗು ತಿಂದ ಮಂಗನಂತಾಗಿದೆ. ಇವತ್ತು ಬೆಳಬೆಳಗ್ಗೆ ಕಾಂಗ್ರೆಸ್ ವಿರುದ್ಧ ಗರ್ಜಿಸಿದ ರಾಜಾವಲಿ ಇನ್ನಾದ್ರೂ ಸುಳ್ಳು ಹೇಳೋದು ಬಿಡ್ರಯ್ಯ ಅಂತ ಗಾಲಾಡಿ ಎತ್ತಿತ್ತು. ಆಯುಕ್ತರೇ ಹೇಳಿದ್ದಾರೆ, ಈ ರೀತಿ ಸುಳ್ಳು ಆರೋಪಗಳು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಈಗಲಾರು ಒಂದು ಮನವರಿಕೆ ಮಾಡಿ ಏನಾದರೂ ಮಾತನಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ವಿನಂತಿ ಮಾಡ್ತಾರೆ. ಬಿಜೆಪಿ ಅವರು ಹಿಂಗಂದ್ರಲ್ಲ ಸ್ವಾಮಿ ಅಂತಂದ್ರೆ ಗೃಹ ಸಚಿವರು ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅನ್ಬಿಡೋದ. ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಧಿಕೃತವಾಗಿ ಪ್ರಧಾನಮಂತ್ರಿಗಳಿಗೆ ಬರೆದಾಗ ನಾವು ಕೂಡ ಒಂದು ಪಕ್ಷ ಆಗಿ ಜನರ ಹಿತದೃಷ್ಟಿಯಿಂದ ನಾವು ಅದನ್ನ ಪ್ರಶ್ನೆ ಮಾಡಿದ್ದು. ಈಗ ಅವ್ರು ಇಲ್ಲ ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಅವ್ರು ಇಲ್ಲ ಅಂತ ಹೇಳಿದಾರೆ ನನ್ಗೆ ಗೊತ್ತಿಲ್ಲ. ಗೃಹ ಸಚಿವರ ವರ್ಷ ಅತ್ಲಾಗಿರ್ಲಿ, ನಮ್ ಸಿಎಂ ಸಾಹೇಬ್ರು ಅಂತೂ ಫುಲ್ ಸಿಟ್ಟಾಗ್ಬಿಟ್ರಲ್ರಪ್ಪ. ಬಿಜೆಪಿ ಅವರ ಮಾತಿಗೆ ನನ್ನ ಬಳಿ ಉತ್ತರ ಕೇಳ್ಬಿಡಿ, ನಿಮ್ಮ ಹತ್ರ ದಾಳ ಇದೆಯಾ ಅಂತ ಕೋರ್ಟ್ನಲ್ಲಿ ಲಾಯರ್ನಂತೆ ವಾದ ಮಾಡ್ಬಿಡೋದೆ. ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ. ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀನಿ. ಯಾರು ಸುದ್ದಿ ಬಂದದ್ದು ಹೇಳ್ಬೇಡಿ. ನೀನು ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯಾ? ಸುದ್ದಿ ನಾನು ನೋಡಿಲ್ಲ. ಇದೆಲ್ಲ ಮಾತು ಮಂಥನಗಳನ್ನ ಕೇಳಿದ ಜನಸಾಮಾನ್ಯರು ಮಾತ್ರ ಕೋರ್ಟ್ನಲ್ಲಿ ಸಿದ್ದರಾಮಣ್ಣನವರ ಟೈಮೇ ಸರಿ ಇಲ್ಲ ಬುಡಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ. ಕಾಂಗ್ರೆಸ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯತ್ತ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹೋರಾಟ.
ಆಡಳಿತ ಪಕ್ಷದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಬಡ ಜನರ ಪರ ನಾವಿದ್ದೇವೆ, ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ ಅಂತ ಮಾಜಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ರು. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವು ಯೋಜನೆಗಳು ಇದರಿಂದ ವಂಚಿತರಾಗ್ತಾರೆ ಬಡವರು. ಈ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದರ ಪರಿಣಾಮವಾಗಿ ಅದು ಭಾಗ್ಯಲಕ್ಷ್ಮಿಯಿಂದ ಹಿಡಿದು ಆಯುಷ್ಮಾನಿನ ತನಕ, ವಸತಿ ಯೋಜನೆಯಿಂದ ಹಿಡಿದು ಪಡಿತರ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ತನಕ ಸಾಕಷ್ಟು ಯೋಜನೆಗಳಿಂದ 11 ಲಕ್ಷ ಕುಟುಂಬಗಳು ವಂಚಿತರಾಗುತ್ತೆ. ಸರ್ಕಾರ ಒಂದು ಕಡೆಗೆ ನಾವು ಬಡವರ ಪರ ಅಂತೇಳಿ ಕೇವಲ ಭಾಷಣಗಳನ್ನು ಮಾಡ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದಂಥ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಲ್ಲ. ರಾಜ್ಯದಲ್ಲಿ ಇದೀಗ ಅನ್ನಭಾಗ್ಯದ ದಂಗಲ್ ಶುರುವಾಗಿದ್ದು, ಆಡಳಿತ ಪಕ್ಷ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಈ ಹೊತ್ತಿನ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರದ್ದು ಮಾಡ್ತಿದೆ ಅನ್ನೋ ಆರೋಪ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಈ ಪಂಚ ಗ್ಯಾರಂಟಿಗಳ ಆಧಾರದ ಮೇಲೇನೆ ಒಂದರ್ಥದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಿದ್ದು. ಜನರ ಕಲ್ಯಾಣಕ್ಕೋಸ್ಕರ ಈ ಗ್ಯಾರಂಟಿಗಳು, ಅವರಿಗೆ ಆರ್ಥಿಕ ಚೈತನ್ಯವನ್ನು ತುಂಬಲಿಕ್ಕೆ ಈ ಗ್ಯಾರಂಟಿಗಳು ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲೂ, ಚುನಾವಣೆ ನಡೆದು ಸರ್ಕಾರ ರಚನೆ ಆದ ಸಂದರ್ಭದಲ್ಲೂ, ಸರ್ಕಾರಕ್ಕೆ ಹತ್ರ 1.5 ವರ್ಷ ಆದ ಸಂದರ್ಭದಲ್ಲೂ ಕೂಡ ಕೈಪಾಳ್ಯದ ನಾಯಕರು ಹೇಳ್ತಿದ್ದಾರೆ. ಆದರೆ ಈ ಪಂಚ ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಕಾಂಗ್ರೆಸ್ ಆರ್ಥಿಕವಾಗಿ ಹೆಣಗಾಡ್ತಾ ಇದೆ. ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆ ಗ್ಯಾರಂಟಿ ಯೋಜನೆಗಳು. ಇದು ವಿರೋಧ ಪಕ್ಷಗಳ ನಿಲುವು, ಟೀಕೆ, ಟಿಪ್ಪಣಿ. ಇದೀಗ ರೇಷನ್ ಕಾರ್ಡ್, ಅದರಲ್ಲೂ APL, BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ತರಲಿಕ್ಕೆ ಹೊರಟಿರುವ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಇದೆಲ್ಲವೂ ಗ್ಯಾರಂಟಿಯನ್ನ ಹೊಂದಾಣಿಕೆ ಮಾಡುವ ಸಲುವಾಗಿ ಆಗ್ತಾ ಇರುವ ಗಿಮಿಕ್ಗಳು ಅನ್ನೋ ಆರೋಪವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಏನ್ ತಿನ್ಬೇಕು, ನಾವು ಗಂಡ ಇಲ್ಲ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸದ್ಯ ನುಂಗಲಾರದ ಬಿಸಿ ತುಪ್ಪ ಅಂದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಪಂಚ ಗ್ಯಾರಂಟಿಯ ಭರವಸೆ ನೀಡಿ ಎಲೆಕ್ಷನ್ ಭರ್ಜರಿ ಬೆಳೆ ಬೆಳೆದಿದ್ದ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿ ಸಂಕಷ್ಟ ಶುರುವಾಗಿದೆ. ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದು ಕೊನೆಗೆ 5 ಕೆಜಿ ಅಕ್ಕಿ, ಉಳಿದ 5 ಕೆಜಿಗೆ ಹಣ ಕೊಡ್ತಿದ್ದ ಸರ್ಕಾರ ಸದ್ದಿಲ್ಲದೆ ರೇಷನ್ ಕಾರ್ಡ್ಗಳ ರದ್ದಿಗೆ ಮುಂದಾಗಿದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳಲು ಅಕ್ಕಿಗೆ ಕನ್ನ. ಬಡವರ ಅನ್ನ ಕಸಿದುಕೊಳ್ತಿದ್ಯಾ ಕಾಂಗ್ರೆಸ್ ಸರ್ಕಾರ? ನಕಲಿ ರೇಷನ್ ಕಾರ್ಡ್ಗಳ ಹಾವಳಿ, ಅನ್ನಭಾಗ್ಯ, ಅಕ್ಕಿ ಕಡಿವಾಣಕ್ಕೆ ಕ್ರಮ, ಹೀಗೆ ನಾನಾ ಕಾರಣಗಳನ್ನ ನೀಡ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸದ್ದಿಲ್ಲದೆ 11 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ರೇಷನ್ ಕಾರ್ಡ್ ಬೇಕಿದ್ರೆ ಹೊಸದಾಗಿ KYC ಮಾಡಿಸಿ ಅನ್ನೋ ಫಾರ್ಮುಲಾ ಹೊರಡಿಸಿದೆ. ಕಾಂಗ್ರೆಸ್ ಸರ್ಕಾರದ ಹೊಸ ಕಟ್ಟಪ್ಪಣೆ ಅರಿಯದ ಬಡವರು ಆಘಾತಕ್ಕೆ ಒಳಗಾಗಿದ್ದಾರೆ. ಕಾರ್ಡ್ ರದ್ದಾಗಿದೆ, ಮುಂದೆ ನಮ್ಮ ಹೊಟ್ಟೆಯ ದಾರಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ದಿನಕ್ಕೆ ಅಕ್ಕಿ ಬೇಕು, ದುಡಿಯೋಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಮನೆಗೆ ಬಂದು, ಅದರಿಂದ ಏನು ತೊಂದರೆ ಏನಿಲ್ಲ. ನೀವು IT ಕಟ್ಟಲ್ವಾಗಾದ್ರೆ ಏನಿಲ್ಲ. ಕಳೆದ 25 ವರ್ಷದಿಂದ ರೇಷನ್ ಅಕ್ಕಿ ನಂಬಿಕೊಂಡಿದ್ದ ವೃದ್ಧೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದು ಹೀಗೆ. ತಿಂಗಳಿಂದ ನಮ್ಗೆ ಗೊತ್ತಾಯ್ತು ಈ ತರ ಇಲ್ಲ, ಕಟ್ಟಾಯ್ತು BPL ಕಾರ್ಡು, ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು, ನಾವು ಗಂಡ ಇಲ್ಲ, ನಮ್ಗೆ